ಕರ್ನಾಟಕ ರಾಜ್ಯದ ರಾಜಧಾನಿ ಯಾವುದು? ಉತ್ತರ ಬೆಂಗಳೂರು. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಉತ್ತರ ಬೆಳಗಾವಿ. ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು? ಉತ್ತರ ಬೆಂಗಳೂರು ನಗರ. ಕರ್ನಾಟಕ ರಾಜ್ಯ ರಚನೆಯಾದ ವರ್ಷ ಯಾವುದು? ಉತ್ತರ 1956. ಕರ್ನಾಟಕದ ಸಮುದ್ರ ತೀರದ ಉದ್ದ ಎಷ್ಟು? ಉತ್ತರ ಸುಮಾರು 320 ಕಿಲೋಮೀಟರ್. ಕರ್ನಾಟಕದ ಕರಾವಳಿ ಭಾಗವನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಕರಾವಳಿ ಕರ್ನಾಟಕ. ಕರ್ನಾಟಕದ ಪಶ್ಚಿಮ ಘಟ್ಟಗಳನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಸಹ್ಯಾದ್ರಿ ಪರ್ವತಗಳು. ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಉತ್ತರ ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿ ಯಾವ ಜಿಲ್ಲೆಯಲ್ಲಿ ಇದೆ? ಉತ್ತರ ಚಿಕ್ಕಮಗಳೂರು. ಕರ್ನಾಟಕದ ಅತಿ ದೀರ್ಘ ನದಿ ಯಾವುದು? ಉತ್ತರ ಕಾವೇರಿ. ಕಾವೇರಿ ನದಿ ಹುಟ್ಟುವ ಸ್ಥಳ ಯಾವುದು? ಉತ್ತರ ತಲಕಾವೇರಿ. ಕೃಷ್ಣಾ ನದಿ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಿಂದ ಪ್ರವೇಶಿಸುತ್ತದೆ? ಉತ್ತರ ಬೆಳಗಾವಿ. ಕರ್ನಾಟಕದ ಪ್ರಮುಖ ಪೀಠಭೂಮಿ ಯಾವುದು? ಉತ್ತರ ಮೈಸೂರು ಪೀಠಭೂಮಿ. ಕರ್ನಾಟಕದ ಪ್ರಮುಖ ಮಣ್ಣು ಯಾವುದು? ಉತ್ತರ ಕೆಂಪು ಮಣ್ಣು. ಕರಾವಳಿ ಪ್ರದೇಶದಲ್ಲಿ ಕಂಡುಬರುವ ಮಣ್ಣು ಯಾವುದು? ಉತ್ತರ ಲ್ಯಾಟರೈಟ್ ಮಣ್ಣು. ಕರ್ನಾಟಕದ ಅತಿ ಹೆಚ್ಚು ಮಳೆಯಾಗುವ ಜಿಲ್ಲೆ ಯಾವುದು? ಉತ್ತರ ಕೊಡಗು. ಕರ್ನಾಟಕದ ಅತಿ ಕಡಿಮೆ ಮಳೆಯಾಗುವ ಜಿಲ್ಲೆ ಯಾವುದು? ಉತ್ತರ ರಾಯಚೂರು. ಶರಾವತಿ ನದಿ ಪ್ರಸಿದ್ಧವಾಗಿರುವುದು ಏಕೆ? ಉತ್ತರ ಜೋಗ ಜಲಪಾತಕ್ಕಾಗಿ. ಜೋಗ ಜಲಪಾತ ಯಾವ ಜಿಲ್ಲೆಯಲ್ಲಿ ಇದೆ? ಉತ್ತರ ಶಿವಮೊಗ್ಗ. ಕರ್ನಾಟಕದ ಅತಿ ಎತ್ತರದ ಜಲಪಾತ ಯಾವುದು? ಉತ್ತರ ಜೋಗ ಜಲಪಾತ. ತುಂಗಭದ್ರಾ ನದಿ ಯಾವ ನದಿಯ ಉಪನದಿ? ಉತ್ತರ ಕೃಷ್ಣಾ. ಭದ್ರಾ ನದಿ ಯಾವ ಜಿಲ್ಲೆಯಲ್ಲಿ ಹರಿಯುತ್ತದೆ? ಉತ್ತರ ಚಿಕ್ಕಮಗಳೂರು. ಕರ್ನಾಟಕದ ಮರುಭೂಮಿ ಸ್ವಭಾವದ ಪ್ರದೇಶ ಯಾವುದು? ಉತ್ತರ ಒಳನಾಡು. ಕರ್ನಾಟಕದ ಪ್ರಮುಖ ಅರಣ್ಯ ಪ್ರಕಾರ ಯಾವುದು? ಉತ್ತರ ಉಷ್ಣಮಂಡಲ ಅರಣ್ಯ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಎಲ್ಲಿದೆ? ಉತ್ತರ ಕೊಡಗು. ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಯಾವ ಜಿಲ್ಲೆಯಲ್ಲಿ ಇದೆ? ಉತ್ತರ ಚಾಮರಾಜನಗರ. ಕರ್ನಾಟಕದ ಹವಾಮಾನ ಹೇಗಿದೆ? ಉತ್ತರ ಉಷ್ಣಮಂಡಲ ಹವಾಮಾನ. ಕರ್ನಾಟಕದ ಪ್ರಮುಖ ಬೆಟ್ಟ ಪ್ರದೇಶ ಯಾವುದು? ಉತ್ತರ ಪಶ್ಚಿಮ ಘಟ್ಟ. ತುಂಗಭದ್ರಾ ಕಣಿವೆ ಯಾವ ಭಾಗದಲ್ಲಿದೆ? ಉತ್ತರ ಒಳನಾಡು. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ನದಿ ಯಾವುದು? ಉತ್ತರ ನೇತ್ರಾವತಿ. ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ನದಿ ಯಾವುದು? ಉತ್ತರ ಕಾಳಿ. ಕಾವೇರಿ ನದಿಯ ಮೇಲಿರುವ ಪ್ರಮುಖ ಅಣೆಕಟ್ಟು ಯಾವುದು? ಉತ್ತರ ಕೃಷ್ಣರಾಜ ಸಾಗರ ಅಣೆಕಟ್ಟು. ತುಂಗಭದ್ರಾ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿ ಇದೆ? ಉತ್ತರ ಕೊಪ್ಪಳ. ಕರ್ನಾಟಕದ ಪ್ರಮುಖ ಸಮತಟ್ಟು ಪ್ರದೇಶ ಯಾವುದು? ಉತ್ತರ ದಕ್ಷಿಣ ಒಳನಾಡು. ಕರ್ನಾಟಕದ ಕರಾವಳಿ ಜಿಲ್ಲೆಗಳ ಸಂಖ್ಯೆ ಎಷ್ಟು? ಉತ್ತರ 3. ಕರಾವಳಿ ಜಿಲ್ಲೆಗಳು ಯಾವುವು? ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ. ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆ ಯಾವುದು? ಉತ್ತರ ಕಾಫಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯವಿರುವ ಜಿಲ್ಲೆ ಯಾವುದು? ಉತ್ತರ ಕನ್ನಡ. ಕರ್ನಾಟಕದ ಪ್ರಮುಖ ಮಳೆಯ ಮೂಲ ಯಾವುದು? ಉತ್ತರ ದಕ್ಷಿಣ ಪಶ್ಚಿಮ ಮುಂಗಾರು. ಮುಂಗಾರು ಸಾಮಾನ್ಯವಾಗಿ ಯಾವ ತಿಂಗಳಲ್ಲಿ ಆರಂಭವಾಗುತ್ತದೆ? ಉತ್ತರ ಜೂನ್. ಕರ್ನಾಟಕವನ್ನು ಎಷ್ಟು ಭೌಗೋಳಿಕ ವಿಭಾಗಗಳಾಗಿ ವಿಂಗಡಿಸಿದ್ದಾರೆ? ಉತ್ತರ 4. ಆ 4 ಭೌಗೋಳಿಕ ವಿಭಾಗಗಳು ಯಾವುವು? ಉತ್ತರ ಕರಾವಳಿ, ಮಲೆನಾಡು, ಉತ್ತರ ಒಳನಾಡು, ದಕ್ಷಿಣ ಒಳನಾಡು. ಮಲೆನಾಡು ಪ್ರದೇಶದ ವಿಶೇಷತೆ ಏನು? ಉತ್ತರ ಹೆಚ್ಚು ಮಳೆ ಮತ್ತು ಅರಣ್ಯ. ಉತ್ತರ ಒಳನಾಡಿನ ವಿಶೇಷತೆ ಏನು? ಉತ್ತರ ಕಡಿಮೆ ಮಳೆ.
ದಕ್ಷಿಣ ಒಳನಾಡಿನ ವಿಶೇಷತೆ ಏನು? ಉತ್ತರ ಮಧ್ಯಮ ಮಳೆ. ಕರ್ನಾಟಕದ ಪ್ರಮುಖ ಖನಿಜ ಸಂಪತ್ತು ಯಾವುದು? ಉತ್ತರ ಕಬ್ಬಿಣದ ಅದಿರು. ಕಬ್ಬಿಣದ ಅದಿರಿಗೆ ಪ್ರಸಿದ್ಧ ಜಿಲ್ಲೆ ಯಾವುದು? ಉತ್ತರ ಬಳ್ಳಾರಿ. ಕರ್ನಾಟಕದ ಅತಿ ಹೆಚ್ಚು ಜನಸಂಖ್ಯೆಯ ನಗರ ಯಾವುದು? ಉತ್ತರ ಬೆಂಗಳೂರು. ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣ ಎಷ್ಟು? ಉತ್ತರ ಸುಮಾರು 1.91 ಲಕ್ಷ ಚದುರ ಕಿಲೋಮೀಟರ್. ಕರ್ನಾಟಕ ಯಾವ ಸಮುದ್ರಕ್ಕೆ ತೀರ ಹೊಂದಿದೆ? ಉತ್ತರ ಅರಬ್ಬಿ ಸಮುದ್ರ. ನನ್ನ ವಿಡಿಯೋ ನೋಡಿದ ಮೇಲೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮಗೆ ತಿಳುವಳಿಕೆ ನೀಡುವ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.